ನಾಳೆ ಹೆಸರಿಗೆ ಮಾತ್ರ ಬಂದ್ ಅಥವಾ ಬಂದ್ ಆಗೋದು ನಿಜಕ್ಕೂ ಕೂಡ ಹೌದಾ? ಅಕ್ಷರಶಃ ಏಕಾಂಗಿಯಾಗಿರುವಂತಹ ವಾಟಾಳ್ ನಾಗರಾಜ್ ನಾಳೆ ಹೆಸರಿಗೆ ಮಾತ್ರ ಬಂದ್ ಅಥವಾ ಬಂದ್ ಆಗೋದು ಡೌಟ. ಅಕ್ಷರಶಃ ಏಕಾಂಗಿಯಾಗಿರುವಂತಹ ವಾಟಾಳ್ ನಾಗರಾಜ್ ನಾಳಿನ ಬಂದ್ಗೆ ಪ್ರಮುಖ ಸಂಘಟನೆಗಳ ಬೆಂಬಲ ಇಲ್ಲ. ವಾಟಾಳ್ ಬಂದ್ನಿಂದ ಹಿಂದೆ ಸರಿದಂತಹ ಪ್ರವೀಣ್ ಶೆಟ್ಟಿ ಬಣ ಎಂದು ಸಭೆ ಬಳಿಕ ಹೋರಾಟಕ್ಕೆ ಬೆಂಬಲ ಸೂಚಿಸಿದಂತಹ ಶೆಟ್ಟಿ ನಮಗೆ ಸಿಎಂ ಆಗಲಿ ಬೇರೆಯವರಾಗಲಿ ಯಾರೂ ಕೂಡ ಒತ್ತಡವನ್ನ ಹಾಕಿಲ್ಲ. ನಾವು ಬಂದ್ ಕರೆ ಕೊಟ್ಟಾಗ ಮಳೆ ಪ್ರಮಾಣ ಕಡಿಮೆಯಾಗಿತ್ತು. ಆದರೆ ಈಗ ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಸರ್ಕಾರ ಕೂಡ ನೀರು ಬಿಡಲ್ಲ ಎನ್ನುವಂತ ಭರವಸೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಬಂದ್ನಿಂದ ಹಿಂದೆ ಸರಿದಿದ್ದೇವೆ. ಪ್ರವೀಣ್ ಶೆಟ್ಟಿ ನಿರ್ಧಾರದಿಂದಾಗಿ ಬಲಗುಂದಿದಂತಹ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್ ಮಾಡಲಿಕ್ಕೆ ರೆಡಿ ಆಗ್ತದೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ತಾನೇ ಪ್ರತಿಭಟನೆಯನ್ನು ಮಾಡ್ತೀನಿ, ಯಾರು ಬರ್ಲಿ ಬಿಡ್ಲಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿನಿಧಿ ಪ್ರವೀಣ್ ರಾವ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, ವಿಚಾರ ಏನು ಅಂತಂದ್ರೆ ವಾಟಾಳ್ ನಾಗರಾಜ್ ಅವರು ಒಂಟಿಯಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಅವರು ನೆಕ್ಸ್ಟ್ ನಾಳೆ ಏನು ಬಂದ್ ಮಾಡ್ತಾರೋ ಇಲ್ವೋ ಅನ್ನುವಂತಹ ಗೊಂದಲವೇ ಜಾಸ್ತಿ ಆಗಿದೆ. ಏನಿದೆ ಅಪ್ಡೇಟ್ಸ್? ಈ ಪ್ರಶ್ನೆಯನ್ನ ನಾವು ನೇರವಾಗಿ ವಾಟಾಳ್ ನಾಗರಾಜ್ ಅವರಿಗೆ ಕೇಳಿದ್ವಿ. ಯಾಕಂದ್ರೆ ಅವರು ಬಂದ್ನ ದಿನಾಂಕವನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಆಗಸ್ಟ್ 13ನೇ ತಾರೀಕು ನಾವು ಬಂದು ಘೋಷಣೆ ಮಾಡ್ತೀವಿ ಅಂತೇನು ಅವರು ಹಿಂದೆ ವುಡ್ಲ್ಯಾಂಡ್ ಹೋಟೆಲ್ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಆ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದಂಥವ್ರು ಪ್ರವೀಣ್ ಶೆಟ್ಟಿ ಮತ್ತು ಶಿವರಾಮೇಗೌಡರು. ಅವರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಬಂದ್ಗೆ ಯಾವುದೇ ಕಾರಣಕ್ಕೂ ಬೆಂಬಲವನ್ನ ಕೊಡೋದಿಲ್ಲ, ಹೋರಾಟಕ್ಕೆ ಇರ್ತೀವಿ, ಆದ್ರೆ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಟಾಳ್ ನಾಗರಾಜ್ ಅವ್ರನ್ನೇ ನಾವು ನೇರವಾಗಿ ಕೇಳಿದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಉತ್ತರ, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾಕಂದ್ರೆ ಈ ಬಂದ್ಗೆ ಕರೆ ಕೊಡಿ ಅಂತೇಳಿ ಹೇಳಿದವರೇ ಪ್ರವೀಣ್ ಶೆಟ್ಟಿ. ಅವರ ಒಂದು ಮಾತಿನ ಮೇರೆಗೆ ನಾವು ಈ ಬಂದ್ಗೆ ಕರೆಯನ್ನ ಕೊಟ್ಟಿದ್ವಿ. ನನಗಿಂತ ಮೊದಲು ಬಂದ್ ಮಾಡಬೇಕು ಅಂತ ಹೇಳಿದವರೇ ಪ್ರವೀಣ್ ಶೆಟ್ಟಿ. ಅವರು ಈಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ನಮ್ಮ ಸ್ನೇಹಿತರೇನೆ, ನಮ್ಮ ಜೊತೆಗೆ ಇರುವಂಥವ್ರು, ಕನ್ನಡ ಒಕ್ಕೂಟದಲ್ಲೇ ಇರುವಂಥವ್ರು. ಯಾಕೆ ಈ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅವರನ್ನ ಮಾತಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಇದು ಕಾವೇರಿ ನದಿ ನೀರಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಯಾರ ವೈಯಕ್ತಿಕ ಹಿತಾಸಕ್ತಿಗೆ ಅಲ್ಲ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಂದನ್ನ ಮಾಡಬೇಕಾಗಿರುವಂಥದ್ದು. ಬಂದ್ ಬೇರೆ ಅಲ್ಲ, ಹೋರಾಟ ಬೇರೆ ಅಲ್ಲ. ಅದನ್ನ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಪ್ರವೀಣ್ ಶೆಟ್ಟಿ ಅಂಡ್ ಟೀಮು ಅನ್ನುವಂಥ ಮಾತನ್ನು ಕೂಡ ವಾಟಾಳ್ ನಾಗರಾಜ್ ಅವರು ಹೇಳಿರುವಂಥದ್ದು. ಇವತ್ತು ಅವರು ಪೊರಕೆ ಚಳವಳಿಯನ್ನು ಕೂಡ ಆ ಒಂದು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಡೆಸಿದ್ರು. ಆನಂತರ ಅವ್ರನ್ನ ಬಂಧನ ಕೂಡ ಮಾಡಿರುವಂಥದ್ದು. ಇದೀಗ ಅವ್ರು ಹೇಳ್ತಾ ಇದ್ದಾರೆ ಬಂದ್ ಆಗೇ ಆಗ್ತದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಾಳೆ ಅಧಿವೇಶನ ಕೂಡ ಆರಂಭವಾಗುವಂತಹ ಸಂದರ್ಭದಲ್ಲಿ ಬಂದ್ಗೆ ಅವಕಾಶ ಕೊಡೋದು ಸಾಕಷ್ಟು ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ವಾಟಾಳ್ ನಾಗರಾಜ್ ಅವ್ರನ್ನ ಬೆಳಗ್ಗೆನೆ ಬಂಧನ ಮಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ಕೇಳ್ಬರ್ತಾ ಇರುವಂಥದ್ದು. ಹಾಗಾಗಿ ಬಂದ್ ಆಗ್ತದೆಯೋ ಇಲ್ಲೋ ಅನ್ನುವಂಥದ್ದು ಇವತ್ತಿಗೂ ಕೂಡ ಒಂದು ರೀತಿಯ ಒಂದು ಅನುಮಾನಕ್ಕೆ ಕಾರಣ ಆಗಿದೆ. ಕಾವ್ಯ. ಪ್ರವೀಣ್ ರಾವ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಏನ್ ಹೇಳಿದ್ರು ಅಂತ ಹೇಳಿ ಕೇಳಿಸ್ಕೊಂಡು ಬನ್ನಿ ಪ್ರವೀಣ್ ಶೆಟ್ಟಿ ಅವರು. ಸಂಘಟನೆ ಮಧ್ಯ ಅವರು ಒಗ್ಗಟ್ಟಿನ ಕೊಡ್ತಾ ಇದ್ರೆ ವಿಶ್ವಾಸಕ್ಕೆ ತಗೊಂಡಿಲ್ವಾ? ನಾವು ಯಾವಾಗಲೂ ನಮ್ಮ ಹೋರಾಟ ಕಾವೇರಿ ನೀರಿಗಾಗಿ ನಿರಂತರವಾಗಿ ಹೋರಾಟ ಇರುತ್ತೆ. ಆದರೆ ನಾಳೆ ಬಂದಿಗೆ ನಾವೆಲ್ಲ ಹೋರಾಟವನ್ನ ಮಾಡ್ತೀವಿ ಬಿಟ್ರೆ ಯಾವುದೇ ಬಂದಿಗೆ ನಾವು ಮಾಡ್ತಾ ಇಲ್ಲ. ಸಿಎಂ ಅವರ ಒತ್ತಡ ಇತ್ತು, ಕೆಲವೊಂದು ಸಂಘಟನೆಗಳು ಹಿಂದೆ ಸರಿದಿರೋದಕ್ಕೆ ಕಾರಣ ಸಿಎಂ ಒತ್ತಡ ಅನ್ನುವಂತಹ ಮಾತುಗಳನ್ನು ಈಗ ವಾಟಾಳ್ ಬಣದವರು ತುಂಬಾ ಜನ ಹೇಳ್ತಾ ಇದ್ದಾರೆ. ಸಿಎಂ
ಎಷ್ಟು ಹೇಳಿ ಯಾರೋ ಮನೆ ಎಸ್ ವಾಟಾಳ್ ನಾಗರಾಜ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊ ಬನ್ನಿ. ನಮ್ಮ ಜೊತೆ ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರು ಹೇಳ್ತಾರೆ ಕೇಳೋಣ. ಸರ್, ಈಗ ಬಂದ್ಗೆ ಸಂಬಂಧಪಟ್ಟ ಹಾಗೆ ಒಂದ್ ರೀತಿ ಕೆಲವೊಂದಿಷ್ಟು ಸಂಘಟನೆಗಳು ಮಾಡೋದಿಲ್ಲ ಬಂದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬರೀ ನೀವು ಅದನ್ನ ಹೇಳ್ತಿರಲ್ಲ, ಮಾಡಲ್ಲ ಮಾಡಲ್ಲ, ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ಬಂದ್ ಮಾಡ್ತೀವಿ, ಬಂದ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಅಲ್ಲ, ಈ ರೀತಿ ಒಂದ್ ರೀತಿ ಗೊಂದಲಗಳನ್ನ ಮೂಡಿಸುವಂತ ಮಾತುಗಳನ್ನ ನಿಮ್ ಜೊತೆಗೆ ಇದ್ದವ್ರು, ನಿಮ್ ಜೊತೆಗೆ ಇದ್ದಂತವ್ರು, ನಿಮ್ ಜೊತೆಗೆ ಹೇಳಿಕೆಯನ್ನು ಕೊಟ್ಟಂತವ್ರು ಇವತ್ತು ಆ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ದಿನಾಂಕ ಘೋಷಣೆ ಆಗುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆಯಿಂದ ನೀವು ಹೇಳಿದ್ರಿ, ಒಕ್ಕೂಟ ಅಂತೇಳಿ ಹೇಳಿದ್ರಿ. ಆ ಮಾತನ್ನ ನಾವು ಬಂದ್ ಮಾಡ್ತೀವಿ 13ನೇ ತಾರೀಕಿಗೆ, ಯಾವುದೇ ಕಾರಣಕ್ಕೂ ಬಂದ್ ಮಿಸ್ ಇಲ್ಲ ಅಂತೇಳಿ. ಈಗ ವಾಟಾಳ್ ನಾಗರಾಜ್ ಅವ್ರನ್ನ ಈ ಕಡೆ ಬಿಟ್ಬಿಟ್ಟು ಅವರು ಬೇರೆ ಕಡೆ ಹೇಳಿಕೆನ ಕೊಡ್ತಾ ಇದ್ದಾರೆ. ಪ್ರವೀಣ್ ಶೆಟ್ಟಿ ಅವ್ರು ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಏನಿರ್ಬೋದು, ಇದು ಯಾವ ರೀತಿ, ಇದು ಬೇರೆ ಯಾವ ರೀತಿ ಮೆಸೇಜ್ ಹೋಗ್ತದೆ ಜನಗಳಿಗೆ ಅಂತ ನೀವು ಅವ್ರನ್ನೇ ಕೇಳ್ಬೇಕಲ್ವಾ? ಅವತ್ತು ಕೈ ಎತ್ತಿದ್ರಿ, ಅವತ್ತು ಬೆಂಬಲ ಕೊಟ್ರಿ, ಇವತ್ತು ಯಾಕೆ ಹೊರಗಿದ್ದು ಕೇಳಿ ಅವ್ರನ್ನ ಕೇಳ್ಬಿಡಿ. ನಾವು ಬಂದ್ ಮಾಡ್ತೀನಿ ಹೇಳಿದ ಮಾತಿಗೆ ತಪ್ಪಲ್ಲ. ಅಲ್ಲ, ಅವ್ರನ್ನ ಕೇಳಿದ್ವಿ ನಾವು. ಅವ್ರೇನ್ ಹೇಳ್ತಾರೆ ಕೇಳಿದ್ರೆ, ನಮ್ದು ಹೋರಾಟಕ್ಕೆ ಬೆಂಬಲ ಇದೆ, ಬಂದಿಗೆ ಬೆಂಬಲ ಇಲ್ಲ, ಬಂದಿಂದ ಏನೋ ಪ್ರಯೋಜನ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅವತ್ತು ವುಡ್ಲ್ಯಾಂಡ್ಸ್ ಹಂಗೆ ಹೇಳಿದ್ರ ಮುಗಿಡಿ, ಮತ್ತೆ ಇನ್ಯಾಕೆ ಈಗ ಹೆಂಗಿರುತ್ತೆ? ಹೋರಾಟ ಅದು ಇದು ಏನು ಹೇಳಿಲ್ಲ. ಅವರೆಲ್ಲ ನಮ್ಮ ಸ್ನೇಹಿತರೆ, ಅವ್ರನ್ನ ನಾನು ಅತ್ಯಂತ ಕಳಕಳಿಯಿಂದ ಎರಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಬನ್ನಿ ಎಲ್ಲ ಒಟ್ಟು ಮಾಡಿ. ಇದು ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್.